ಟೇಸ್ಟ್ ಹೆಂಗಿದೆ? ಸೂಪರ್. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಹೆಂಗಿದೆಯೋ? ಇದು ಮಾಡ್ತಾ ಇದ್ರೆ ಭಯಂಕರ ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ಸೂಪರ್ ಆಗಿರುತ್ತೆ. ನಂದು ಹಿಂಗಾಗಿದೆ ಕೇಕ್ ಗತಿ. ಕರೆಕ್ಟ್ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ಮಾಮ ಏನ್ ಮಾಡ್ತಿದಾರೆ ಅಲ್ಲಿ. ಸಿ ಅದು ಹಸಿಟ್ಟು ಗುತ್ತವ್ರೆ ಅದಕ್ಕೆ. Right friends, welcome back to my channel. It's vlog time today and ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ we are baking cake. Yes, it's a baking cake vlog. So cake na ಹೆಂಗ್ ಬೇಕ್ ಮಾಡೋದಂತ ಈ ವ್ಲಾಗಿನ ಮುಖಾಂತರ ತಿಳಿಸ್ತೀನಿ. I don't know how will be the taste. Definitely I'll not be baking it. It will be my wife. I'll just help her. ಅಷ್ಟೇ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇದು ಕಾಣ್ತಿದೆಯಲ್ಲ, ಇದಕ್ಕೆ ಏನಂತಾರೆ ಅಂದ್ರೆ ಇದಕ್ಕೆ ಡಿಬಿ ಅಂತಾರೆ. ಪ್ಯಾನ್ ನಲ್ಲಿ ಹಿಂಗೆ ಇದು ಟಿಶ್ಯೂ ಹಾಕ್ಬಿಟ್ಟು ಅದರಲ್ಲಿ ನಾವು ಅದೇ ಬೇಕಿಂಗ್ ಪೇಪರ್ ಹಾಕಿ ಅದರಲ್ಲಿ ನಾವು ಸ್ಪಾಂಜ್ ಹಾಕ್ತಿವಿ. What? Bro, what are you talking about, man? ತೋರಿಸ್ತೀನಿ. ಅದೇ ಅರ್ಥ ಆಯ್ತಲ್ಲ, ಅದೇ ಹಾಕೋದು ನಾವು. ಅಂದ್ರೆ ಇದು ಮೆಣಸಿನ್ಕಾಯಿ ಏನ್ ಮಾಡಿದೀರ ಅಂದ್ರೆ ಇದು ಚಿಲ್ಲಿ ಕೇಕ್ ಮಾಡ್ತಾ ಇದ್ವಿ. ಚಿಲ್ಲಿ ಕೇಕ್ ತಾನೆ? ಏನ್ ಮಾಡ್ತಿದ್ವಿ? ಚಟ್ನಿನಾ? ಓಕೆ ಚಟ್ನಿ. ಇದು ಚಟ್ನಿಗೆ ನಮ್ ಡಿನ್ನರ್ಗೋಸ್ಕರ. ಈ ಪಾಪದ ಬರ್ಡೇ ಇರೋದು. ಹಾಯ್ ಹೇಳೋದು ತಾನೆ. ಹಾಯ್ ಹೇಳು. ಗಜಬ್ ಬೇಜತಿ. ಸೊ ಅಷ್ಟೇ ಗೈಸ್ ಮಾಡ್ತಿರೋದು. ನೋಡೋಣ ಹೇಗಿರುತ್ತೆ. ವೈಫ್ ನ ಸಪೋರ್ಟ್ ಮಾಡ್ಬೇಕಲ್ಲ, ಒಳ್ಳೆ ಕೇಕ್ ಬರ್ಲಿ, ಟೇಸ್ಟಿ ಕೇಕ್ ಇರ್ಲಿ ಅಂತ. ಓಕೆ, ಇವಾಗ ಏನ್ ಮಾಡ್ತೀವಿ ನೆಕ್ಸ್ಟ್, ಈ ಬಟರ್ನ ಬೆಂಡ್ ಮಾಡ್ಬಿಟ್ಟು ಇದರಲ್ಲಿ ಹಾಲು ಹಾಕ್ತಿವಿ. ನಂದಿನಿ ಮಿಲ್ಕ್ ಹಾಕಿ ಅದನ್ನ ಏನು ಮಾಡ್ತೀವಿ, ಇದು ನೋಡಿ ಕರ್ರ್ ಅಂತ ಇದು ಬ್ಲೆಂಡ್ ಮಾಡ್ತಿದ್ದಾರೆ. ಸೊ ಇದಾದ್ಮೇಲೆ ಅದೇನಾಗುತ್ತಂದ್ರೆ ಇದು ಬ್ರೆಡ್ ನಾವು ತಿಂದಿದ್ರಲ್ಲ ಆ ತರ ಉತ್ಪತ್ತಿ ಅಂದ್ರೆ ಇದಾಗುತ್ತೆ. ಒಂದ್ ಅರ್ಥ ಆಗ್ತಿಲ್ಲ. ಬ್ಲೆಂಡ್ ಮಾಡಕ್ಕಿಂತ ಮುಂಚೆನೂ ಹಂಗೆ ಇತ್ತು, ಈಗ್ಲೂ. ಇದರಲ್ಲಿ ಹಾಲು ಹಾಕಿದ್ದಾರೆ, ಕಂಡೆನ್ಸ್ ಮಿಲ್ಕ್ ಅಂತೆ. ಇದ್ರ ಜೊತೆ ಇದು ಬಟರ್ ಜೊತೆ. ಏನ್ ಎಷ್ಟೊಂದು ಪ್ರೊಸೀಜರ್ ಇದೆ ಗುರು ಕೇಕ್ ಬೇಕ್ ಮಾಡೋದಂದ್ರೆ. ನನಗೆ ಸುಮ್ಮನೆ ಸಿಂಪಲ್ ಅನ್ಕೊಂಡ್ರೆ ಸ್ವಾಮಿ ಆತರ ಇಲ್ಲ ಅನ್ಸುತ್ತೆ. ಟೈಮ್ ತಗೊಳ್ಳೋದು ಈ ವಿಡಿಯೋ ಒಂದ್ ಸ್ವಲ್ಪ ನೀವು ಮನ್ಸ್ ಗಟ್ಟಿ ಮಾಡ್ಕೊಂಡು ಫುಲ್ ನೋಡಿದ್ರೆ ನನಗೆ ಚಂದ ಅಲ್ವಾ? ಪ್ಲೀಸ್ ನೋಡ್ಕೊಳ್ಳಿ. ಈಗ ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹಸಿಟ್ಟು. ಯಾವ ಹಸಿಟ್ಟು ಅಂದ್ರೆ ಮೈದಾನ ಯಾವ್ದೋ ಹಸಿಟ್ಟು. ಅದು ಮಿಕ್ಸ್ ಮಾಡಿದ್ರೆ ಅದು ಬೊಬ್ಬೆ ತರ ಬರುತ್ತೆ. ಅದು ಕರೆಕ್ಟ್ ತಾನೆ? ಹುಡುಗಿ ಕರೆಕ್ಟ್ ತಾನೆ? ಈಗ ಇದು ಏನಕ್ಕೆ ಮಾಡ್ತಿದೀವಿ ಅಂದ್ರೆ, ನಿಮ್ಗೆ ಕೇಕ್ ವೈಟ್ ಕಲರ್ ಇರ್ಬೇಕಾದ್ರೆ ಇದು, ನಿಮ್ಗೆ ಬ್ಲಾಕ್ ಕಲರ್ ಬೇಕಾದ್ರೆ ನೀವು ರಾಗಿ ಮುದ್ದೆನೂ ಹಾಕ್ಬೋದು. ಅದೇ ಚಾಕ್ಲೇಟ್ ನ ಹೆಂಗ್ ಹಾಕ್ತೀರಾ? ಪುಡಿ ಮಾಡ್ಕೊಂಡು ಹಾಕ್ತೀರಾ ಅಲ್ಲಮ್ಮ? ರಿತನ್ಯ ಕರೆಕ್ಟ್ ತಾನೆ ಹೇಳಿದ್ ನಾನು? ಹೂನಾ ಇಂಟ್ರೆಸ್ಟೇ ಇಲ್ಲ. ಈಗ ನಾವು ಇಂಗ್ರೀಡಿಯೆಂಟ್ ಏನೇನ್ ಹಾಕ್ತಿದೀವಿ ಅಂದ್ರೆ ಆಲ್ ಪಪ್ಪ ಸಾಲ್ಟ್, ಸ್ಪ್ರೈಟ್, ಆಮೇಲೆ ಇನ್ನೇನು ಹೇಳ್ಬೇಕಾ? ಮೊದ್ಲೇ ವ್ಯೂವರ್ಸ್ ನೋಡಲ್ಲ, ಹಿಂಗ್ ಪಾಸ್ ಕೊಟ್ರೆ ಆಮೇಲೆ ಹೋಯ್ತು. ಕ್ಯಾ ಇದೆಲ್ಲ ಕಾಮಿಡಿ ಮಾಡ್ತಿದ್ವಿ, ಎಲ್ಲ ಹೇಳ್ತಿಲ್ಲ ಇಂಗ್ರೀಡಿಯೆಂಟು. ಪರವಾಗಿಲ್ಲ, ಅದು ಫಿನಿಶಿಂಗ್ ಟಚ್ ಹೆಂಗಿರುತ್ತೆ ಅದಾದ್ಮೇಲೆ ನಾನೇ ಕಲ್ತು ನಾನು ಕೇಕ್ ಮಾಡ್ತೀನಿ. ಇದು ನನ್ನ ಭಂಡಾರಿ ಜುಬಾನ್. ಕೇಕ್ ಬೇಕಾಗ್ತಿದೆ ಗುರು. ಏರ್ ಫ್ರೈ ಅಲ್ಲಿ ಲೈಟ್ ಹಾಕ್ತಿದ್ದಾರೆ ನೋಡಿ, ಮಜಾ ಬರುತ್ತೆ ಕೇಕ್ ತಿನ್ನಕ್ಕೆ. ಚೆನ್ನಾಗೆ ಮಾಡ್ತಾಳೆ ಕೇಕ್. ಇಲ್ಲಿ ನೋಡಿ ನಮ್ಮ ಮಾಮ ಏನ್ ಮಾಡ್ತಿದಾರೆ ಅಲ್ಲಿ. ಸಿ ಅದು ಹಸಿಟ್ಟು ಗುತ್ತವ್ರೆ ಅದಕ್ಕೆ ಏನ ಹಸಿ ಇಟ್ಟು ಮತ್ತೆ ಏನಾದ್ ಮಾಡ್ತಾರಲ್ಲ, ಇಟ್ಟು ಕಲಿಸ್ತಿದ್ದಾರೆ. ಸೊ ವಿ ಗೈಸ್ ಆರ್ ತುಂಬಾ ಮೆಹನತಿಗೆ ಏನಂತಾರೆ, ಕಷ್ಟ ಪಡ್ತೀವಿ.
ಅದೇ 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 ಪರಿಶ್ರಮ ಪಡ್ತೀವಿ. ಇವ್ರಿಗೆ ಮಾತಾಡಕ್ ಬರಲ್ಲ, ಏನು ಏನು ತಪ್ಪು ತಿಳ್ಕೊಬೇಡಿ, ಇವ್ರನ್ನ ಸ್ವಲ್ಪ ಕಲ್ಸ್ಕೊಡಿ. ಕಮೆಂಟ್ ಮಾಡಿಕಿ ನೀವು ಸರಿಯಾಗಿ ಮಾತಾಡಿಲ್ಲ. ಇಲ್ವರ್ಗು ಮಾಡಿಕಿ ಇವ್ರು ನನ್ಗೆ ಹೇಳ್ಕೊಡೋರು. ಇಲ್ವರ್ಗು ವಿಡಿಯೋ ಯಾರು ನೋಡಲ್ಲ ನನ್ನ ಪ್ರಕಾರ. ನಾನು ಸ್ವಲ್ಪ ಬೆಟರ್ ಆಗೇ ಮಾತಾಡ್ತೀನಿ. ಮಾತಾಡ್ತಾರೆ. ನಿಮ್ಗೆ ಅನ್ಸುತ್ತೆ ನೋಡಿ, ಇದ್ರಲ್ಲೇ ಡೌಟು ನನಗೆ ಬರುತ್ತೆ. ಹಾಯ್, ಏನಿದು ಚಿಪ್ಸ್ ತಿಂತಿದ್ಯಾ? ಕೇಕ್ ಮಾಡ್ತೀನಿ ವ್ಲಾಗ್ ಮಾಡಂತ ಹೇಳ್ಬಿಟ್ಟು ನಾನು ಏನ್ ಅನ್ಕೊಂಡೆ, ಒಂದೊಂದಾಗಿ ಇಂಗ್ರೀಡಿಯೆಂಟ್ ಹಾಕಿದಾಗ ಆ ವಿಡಿಯೋ ಮಾಡೋಣ ಅಂದ್ರೆ, ಇಲ್ಲ ಬೇಡ ನನ್ನ ಇಂಗ್ರೀಡಿಯೆಂಟ್ ಯಾರಿಗೂ ಗೊತ್ತಾಗ್ಬಾರ್ದು, ನಾನು ಈ ತರ ಶೆಫ್ ಆ ಶೆಫ್ ಅಂತ ತಲೆ ತಿಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಗುರು. ಅಯ್ಯೋ ದೇವರೇ, ನನ್ನ ವ್ಲಾಗ್ ಯಾವ್ದಾದ್ರು ಹಿಟ್ ಆಗುತ್ತಾ ಅಂತ ಕಾಯ್ತಾ ಇದ್ದೀನಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಈ ಕೇಕೆ ನಾವು ಆಮೇಲೆ ಇದನ್ನ ಒಂದ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ರೆಡಿ ಮಾಡ್ಕೊಂಡು ತಿಂತೀವಿ. ಕರೆಕ್ಟ್ ತಾನೆ? ತಿಂತೀವಿ, ಕಟ್ ಮಾಡ್ತೀವಿ, ಬೈತೀವಿ, ಅದ ಹಂಗಿಲ್ಲ, ತಿಂತೀವಿ, ಡೈರೆಕ್ಟ್ ತಿಂತೀರಾ? ಬರ್ಡೇ ಮಾಡ್ಕೊಂಡು ತಿಂತೀವಿ. ಹೌದಾ? ಯಾರ್ದು ಬರ್ಡೇ? ಬರ್ಡೇ ಹುಡುಗಿದು, ಚಿಕ್ಕ ಹುಡುಗಿ. ಯಾರದು? ನಿಮ್ ಮಗಳು. ನಿಮ್ಗೆ ಏನಾಗ್ಬೇಕು ಅವಳು? ನನ್ಗೆ ಸಿಸ್ಟರ್ ಇಲ್ಲ, ನನ್ ಸಾಲಿ. ಅದು ಕರೆಕ್ಟ್ ಆಗಿ ಎಕ್ಸೈಟ್ಮೆಂಟ್ ನೋಡಿ, ಎಕ್ಸೈಟ್ಮೆಂಟ್ ಇದಕ್ಕೆ ಕೇಕ್ಗೋಸ್ಕರ ಭಯಂಕರವಾದ ಎಕ್ಸೈಟ್ಮೆಂಟ್. ಸ್ವಲ್ಪ ಚೂರ್ ರಮ್ ಮಿಕ್ಸ್ ಮಾಡಿದೀವಿ. ಮತ್ತೆ ವೆನಿಲಾ ಎಕ್ಸ್ಟ್ರಾಕ್ಟ್, ಬ್ಲ್ಯಾಕ್ ಕಲರ್ ಏನಕ್ಕಿದೆ? ವೆನಿಲಾ ಎಕ್ಸ್ಟ್ರಾಕ್ಟ್ ಅದು ಅದಕ್ಕೆ ಹಂಗಿದೆ. ಈಗ ಅದಕ್ಕೆ ಚಪಾತಿ ತರ ಫೋಲ್ಡ್ ಮಾಡ್ತಾರೆ. ನಾನೇ ರೋಲ್ ಮಾಡ್ತೀನಿ ಅನ್ಕೊಂಡೆ, ಚಪಾತಿ ತರ ಅದು. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ನಾವು ಟೀ ಪುಡಿ ತರ ಹೆಂಗೆ ಮಿಕ್ಸ್ ಮಾಡ್ತೀವೋ, ಸಾರಿ ಹೆಂಗೆ ಡಿಫ್ರೆಂಟ್ ಮಾಡ್ತಿರೋ, 51 ಅದು ಇಂಗ್ಲಿಷ್ ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನನ್ ಕನ್ನಡನೇ ಚೆನ್ನಾಗಿದೆ. ಕೇಕ್ ಹಿಂಗೆ ಡಿಫಿಕಲ್ಟ್ ಅಂತ ನನ್ಗೆ ಅನ್ಕೊಂಡಿದ್ದಿಲ್ಲ. ನಮ್ಮ ಅಮ್ಮ ಹಿಂದೆ ಬಾತ್ರೂಮ್ ಇಂದ ಬಂದರೆ ಕಟ್ ಮಾಡಲಿಲ್ಲ, ಇಲ್ಲ ಅಪ್ಲೋಡ್ ಮಾಡಲ್ಲ, ಗೊತ್ತಿಲ್ಲ. ಓಕೆ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿರ್ಗಾ ಏರ್ ಫ್ರೈರ್ ಅಲ್ಲಿ ಇಡೋದಾ? ಓಕೆ ಓಕೆ ಓಕೆ. ಸೊ ಇದೇ ಲೇಯರ್ ಬೈ ಲೇಯರ್ ಇದ್ ಮಾಡ್ಕೊಂಡು ಇದ್ರ ಮೇಲೆ ಕ್ರೀಮ್ ಹಾಕಿ ಕೇಕ್ ರೆಡಿ ಮಾಡೋದು. ಸೊ ಗೈಸ್, ನಾವ್ ಅನ್ಕೊಂಡಂಗೆ ಹೋಮ್ ಬೇಕಿಂಗ್ ಅಷ್ಟೊಂದೇನು ಡಿಫಿಕಲ್ಟ್ ಅಲ್ಲ. ನಾವೇ ಒಂದು ಆರಾಮಾಗಿ ಬೇಕರಿ ಓಪನ್ ಮಾಡ್ಬೋದು ಅನ್ಸುತ್ತೆ. ಅಯ್ಯಂಗಾರ್ನವನ್ನೆಲ್ಲ ಸ್ಟಾಪ್ ಮಾಡ್ಬಿಡೋಣ, ಏನಂತೀರಾ? ಸೊ ನೋಡಿ ಫ್ರೆಂಡ್ಸ್, ಇದನ್ನ ಈ ತರ ಲಿಕ್ವಿಡ್ ಆಗಿ ಹಿಂಗ್ ಮಾಡಿ ಸ್ವಲ್ಪ ಮೆತ್ತಗಿರ್ಬೇಕು. ಅದು ನಿಮ್ಗೆ ಗೊತ್ತಲ್ವಾ, ಗೋಧಿ ಹಸಿಟ್ನ ಹಿಂಗ್ ನಾವು ಇದ್ ಮಾಡ್ಕೊಂತೀವಿ, ಸೇಮ್ ಅದೇ ತರ ಪ್ರೊಸೀಜರು. ಹಿಂಗ್ ಮಾಡ್ಕೊಂಡು ಇದನ್ನ ತಗೊಂಡು ಈ ಏರ್ ಫ್ರೈರ್ ಅಲ್ಲಿ ಇಟ್ಟು 40 ನಿಮಿಷ ಬೇಕ್ ಮಾಡಿ. ನೀವು ಏರ್ ಫ್ರೈರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಓವನ್ ಯೂಸ್ ಮಾಡ್ಕೊಳ್ಬೋದು. ನಾವು ಸ್ವಲ್ಪ ಬಡವರಾಗಿದ್ದಕ್ಕೆ ಏರ್ ಫ್ರೈರ್ ಯೂಸ್ ಮಾಡ್ತೀವಿ. ಸಾವುಕಾರರು ಏನ್ ಯೂಸ್ ಮಾಡ್ತಾರೆ? ಓವನ್ ಯೂಸ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಅವನ್ ಅಂತೆ, ಐ ಆಮ್ ಸಾರಿ, ಅವನ್ ಅವನ್. ಓಕೆ, ಇದು ನೋಡಿ ಪರ್ಫೆಕ್ಟ್ ಡಿಸೈನ್ ಶೇಪ್ ಅಲ್ಲಿ ಮಾಡ್ತಿದ್ದಾರೆ. ಇನ್ಪರ್ಫೆಕ್ಟ್, ವಾಟ್ ಎವರ್ ಯು ಕ್ಯಾನ್ ಸೇ, ಬಟ್ ಇಟ್ಸ್ ಜಸ್ಟ್ ಅ ಟ್ರಯಲ್ ಪೀರಿಯಡ್. ಇನ್ನು ಕಷ್ಟಪಡಬೇಕು ಟು ಗೆಟ್ ಇಟ್ ಪರ್ಫೆಕ್ಷನ್. ಅಂದ್ರೆ ವಿ ಪ್ರಿಪೇರ್ ಹೋಮ್ ಮೇಡ್ ಕ್ರೀಮ್. ಸೊ ಯಾವುದೇ ತರಹದ್ದು ವಿ ಡೋಂಟ್ ಪರ್ಚೇಸ್ ಇಟ್ ಫ್ರಮ್ ಔಟ್ಸೈಡ್. ಸೊ ದಟ್ ಮನೆಯಲ್ಲಿ ಮಾಡಿದ್ರೆ ಪ್ರಾಪರ್ ಆಗಿ ಹೈಜೀನ್ ಆಗಿರುತ್ತಂತ ಆ್ಯಂಡ್ ಹೋಮ್ ಮೇಡ್ ಟೇಸ್ಟ್ ಇರುತ್ತಂತ ಮಾಡ್ತೀವಿ. ಇಲ್ಲ ಡಿಸ್ಟರ್ಬ್ ಆಗಲ್ಲ. ಸೊ ಇಟ್ ವಿಲ್ ಬಿ ನ್ಯಾಚುರಲ್, ಯು ಸಿ. ಸೊ ದಟ್ಸ್ ಹೌ ವಿ ಡೂ ದ ಕೇಕ್. ವಾಟ್ ಎವರ್ ವಿ ಮೇಕ್ ಪ್ರಾಪರ್ ಆಗಿ ಕೈಯಿಂದಾನೆ ಮಾಡಿದಿರುತ್ತೆ. ಫ್ಲೇವರ್ಸ್ ಎಲ್ಲ ಆಬ್ವಿಯಸ್ಲಿ ಡೆಫಿನೆಟ್ಲಿ ಆಚೆಯಿಂದ ತರಬೇಕಾಗುತ್ತೆ. ಅದು ಕಲ್ತಿ ಅದು ಮನೇಲಿ ಹೆಂಗೆ ಮಾಡ್ಬೇಕಂತನೂ ಮಾಡೋಣ. ಆ್ಯಂಡ್ ಎನಿಥಿಂಗ್ ಇಫ್ ಪೀಪಲ್ ವಾಂಟ್ ಟು ಆರ್ಡರ್, ಪ್ಲೀಸ್ ಯು ಕ್ಯಾನ್. ಸ್ವಲ್ಪ ಟೈಮ್ ತೊಗೊಳ್ತೀವಿ ಬಿಕಾಸ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ಐಟಮ್ಸ್, ಅಂದರೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಅದೇ ಐಟಮು. ಬಟ್ ಎಷ್ಟಾಗುತ್ತೆ ಟ್ರೈ ಮಾಡಿ. ವಿಲ್ ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ಟೇಸ್ಟ್ ವಿಲ್ ಬಿ ಅಮೇಸಿಂಗ್. Right guys, so finally touch up ಅಲ್ಲ, it's still under progress. Like the first layer of the cake almost ಆಗಿದೆ. ರೈಟ್, ಅನ್ಫಾರ್ಚುನೇಟ್ ಸಿನಾರಿಯೋ ಆಯ್ತು ನಮ್ಮ ಹತ್ರ, ಬಟ್ ದಟ್ಸ್ ಓಕೆ. ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನನ್ನ ಕೈ ವಾಳ ಬಿದ್ದಾದ್ಮೇಲೆ ಯಾವ್ದಾದ್ರು ಕೆಲಸ ಕರೆಕ್ಟಾಗಿ ನಡೆಯುತ್ತಾ? ನಡೆಯಲ್ಲ. ಸೊ ಡಬಲ್ ಲೇಯರ್ ಕೇಕ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೈಡ್ಗೆ ಹೋಗ್ಬಿಟ್ಟಿದೆ, ಸೆಂಟ್ರ್ ಹೋಗೋ ಬದಲ. ಬಟ್ ಐ ಹೋಪ್ ದೇ ಲೈಕ್ ದ ಟೇಸ್ಟ್. ಇಟ್ಸ್ ಓಕೆ, ಹ್ಯಾಪನ್ಸ್, ಇಟ್ಸ್ ಫೈನ್. ಟಾಸ್ಕ್ ಕೊಡ್ತಾರೆ ಗುರು, ಈ ತರ ನಾನು ಹುಡುಕ್ಬೇಕಂತೆ ಮನೇಲಿ ಎಲ್ಲಿದೆ ಅಂತ. ನಾನೇನು ಇಲ್ಲಿ ಏನು ಟ್ರೆಷರ್ ಅಂತ ಆಡ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳಿದ್ರೆ ತರ್ತಿಂತಾನೆ, ಸುಮ್ಮನೆ ಟೈಮ್ ವೇಸ್ಟ್ ಎಲ್ಲ ಮಾಡಿಸ್ಬಿಡಿ. ಗುರಾಯಿಸೋದು ನೋಡಿ ಗುರು, ಹೆಂಗ್ ಗುರಾಯಿಸ್ತಾಳೆ ವೈಫು. ಎಲ್ಲಿದೆಯೋ ಈಗ ಗೊತ್ತಿಲ್ಲಪ್ಪ.
ಇದೊಂದು ಹಣ್ಣು ಇಲ್ಲ ಇರ್ಬೋದು. ನನ್ನ ಇಲ್ಲ ಕಾಣ್ತಿಲ್ಲ. ಇದಕ್ಕೆ ಸುಮ್ಮನೆ ಉಗಿಸ್ಕೊಂತೀನಿ. ನಮ್ಮ ಹುಡುಗರ ಜೀವನನೇ ಇಷ್ಟ, ಉಗಿಸ್ಕೊಳ್ಳೋದಾಯ್ತು. ವಿತೌಟ್ ಎನಿ ಸಪೋರ್ಟ್, ವಿತೌಟ್ ಎನಿಥಿಂಗ್ ಸಿಕ್ಬಿಡ್ತು. ಮಗೊಂದು ಹೆಮ್ಮೆಯಿಂದ ಹೋಗ್ತೀನಿ ಈಗ ಸಿಕ್ತು ಅಂತ. ಎಸ್, ಎಕ್ಸ್ಕ್ಯೂಸ್ ಮೀ, ಹಲೋ. ಹಿಂಗಾಗಿದೆ ಕೇಕ್ ಗತಿ. ಕರೆಕ್ಟಾಗಿ ತರಕ್ಕಾಗಿಲ್ಲ. ಟೇಸ್ಟ್ ಹೆಂಗಿದೆ? ಸೂಪರ್. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಹೆಂಗಿದೆಯೋ? ಎಲ್ಲಿ ನನಗೂ ತಿನ್ಸು, ಟೇಸ್ಟ್ ತಿನ್ನು. ಖಿಲಾಯ ನೈ ಮುझे खिलाया नहीं. दे ಸೂಪರ್ ಟೇಸ್ಟ್ ಹೆಂಗಿದೆ? ಗೊಜ್ಜಾ ಟೇಸ್ಟ್ ಹೆಂಗಿದೆ? ಇನ್ನ ತಿಂದಿಲ್ಲ. ಕ್ರೀಮ್ ಫ್ರೆಶ್. ಓವರ್ ಆಕ್ಟಿಂಗ್ ಬೇಡ, ಟೇಸ್ಟ್ ಹೆಂಗಿದೆ? ಓವರ್ ಆಕ್ಟಿಂಗ್ ಮಾಡ್ತಿಲ್ಲ, ಚೆನ್ನಾಗಿದೆ. ಅಷ್ಟೇ. ಟೇಸ್ಟ್ ಹೆಂಗಿದೆ ಅಮ್ಮ? ಗುಡ್ಡು ಚೆನ್ನಾಗಿದೆ. ನೀವು ಕನ್ನಡ. ಈ ಕೇಕ್ ಇನ್ನು ಹಂಗೆ ಇದೆ. ಹೊಡೆದೋಗಿರೋ ಕೇಕು ಫಿನಿಶ್.